ಅಕ್ರಮ ಪೈಪ್ಲೈನ್ ಮತ್ತು ಅಕ್ರಮ ಪಂಪ್ಸೆಟ್ಗಳಿಂದಾಗಿ ಕೆಳಭಾಗಕ್ಕೆ ನೀರು ಮುಟ್ಟುತ್ತಾ ಇಲ್ಲ. ಇದರಿಂದ ರೈತಾಪಿ ವರ್ಗವು ತೊಂದರೆ ಅನುಭವಿಸುತ್ತಿದ್ದು ಕಾರಣ ಕೂಡಲೇ ಅಕ್ರಮ ನೀರಾವರಿಗೆ ಕಡಿವಾಣ ಹಾಕಬೇಕು. ರಸಗೊಬ್ಬರ, ಕೀಟನಾಶಕ ಮತ್ತು ಬೀಜ ಮಾರಾಟಗಾರರು ರೈತಾಪಿ ಜನರಿಗೆ ಅಧಿಕೃತ ಬಿಲ್ ವಿತರಿಸುತ್ತಿಲ್ಲ. ಕೂಡಲೇ ಕೃಷಿ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಂಡು ಅಧಿಕೃತ ಬಿಲ್ ವಿತರಣೆ ಮಾಡುವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು. ಜೊತೆಗೆ 12 ತಾಸು ವಿದ್ಯುತ್ ಪೂರೈಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಅಧ್ಯಕ್ಷ ಶಿವರಾಜ್ ಸಾಸಲಮರಿ, ತಾಲೂಕು ಅಧ್ಯಕ್ಷ ಹುಲಗಯ್ಯ ತಿಮ್ಮಾಪುರ ಹಾಗೂ ತಾಲೂಕು ಉಪಾಧ್ಯಕ್ಷ ಶಾಮೀದಾ ಸಾಬ್ ಮುಳ್ಳೂರು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಲೀಂ ಪಾಟೀಲ್ ಹಟ್ಟಿ, ದೇವಣ್ಣ ಬೂದಿಹಾಳ, ಯಮುನಪ್ಪ ನಾಯಕ್ ಪಗಡದಿನ್ನಿ, ಹುಸೇನಪ್ಪ ನಾಯಕ್ ಬಾದರ್ಲಿ, ಮಹಾಂತೇಶ್ ಸೇರಿದಂತೆ ಅನೇಕರು ಇದ್ದರು. ಅಕ್ರಮ ನೀರಾವರಿಯಲ್ಲಿ ನೀವು ಪಾಲ್ಗೊಳ್ಳಬಾರ್ದು, ಕೆಳಭಾಗಕ್ಕೆ ಇದರಿಂದ ತೊಂದರೆ ಆಗುತ್ತೆ ಅಂತೇಳಿ ಅವರ ಮೇಲೆ ನಿರ್ದಿಷ್ಟವಾಗಿ ಕ್ರಮ ಕೈಗೊಳ್ಳಬೇಕೆಂದು ನಾವು ನಮ್ಮ ರೈತ ಸಂಘದ ವತಿಯಿಂದ ಎಲ್ಲ ಅಧಿಕಾರಿಗಳಿಗೂ ಹಾಗೂ ರಾಜಕಾರಣಿಗಳಿಗೂ ಕೂಡ ಈ ಮುಖಾಂತರ ಒತ್ತಾಯಿಸ್ತಾ ಇದ್ದೇವೆ. 10 ದಿನದೊಳಗಾಗಿ ಅವರು ಅಕ್ರಮ ನೀರಾವರಿಯನ್ನು ತಡೆಗಟ್ಟದಿದ್ದ ಕಾರಣದಲ್ಲಿ ನಮ್ಮ ರೈತ ಸಂಘದ ವತಿಯಿಂದ ಬೈಕ್ ರ್ಯಾಲಿ ಮುಖಾಂತರ ಮೇಲ್ಭಾಗದ ಕಾಲುವೆಗಳಿಗೆ ಅಕ್ರಮ ನೀರಾವರಿಗೆ ನಾವು ಮುತ್ತಿಗೆ ಹಾಕ್ತಾ ಇದ್ದೇವೆ. ಇಷ್ಟು ಹೇಳಿ ಹಸಿರು ಸೇನೆ ಜಿಲ್ಲಾ ಘಟಕದ ವತಿಯಿಂದ ರೈತರಿಗೆ ಸಮರ್ಪವಾದ ನೀರು ಕೊರತೆ ಇದರಿಂದ 12 ತಾಸು ಕರೆಂಟ್ ಕೊಡಬೇಕೆಂದು ತಮ್ಮಲ್ಲಿ ಮನವಿ. ಸಿಂಧನೂರು ವತಿಯಿಂದ ಕೃಷಿ ಅಧಿಕಾರಿಗಳಿಗೆ ಕೇಳೋದೇನೆಂದರೆ, ಈಗಾಗಲೇ ಉತ್ತಮ ಮಳೆಯಾಗಿದ್ದು ಬಿತ್ತನೆ ಕಾರ್ಯ ಪ್ರಾರಂಭವಾಗಿವೆ. ಬೀಜ, ರಾಸಾಯನಿಕ ಗೊಬ್ಬರ ಅಂಗಡಿಗಳಲ್ಲಿ ಬಿಳಿ ಚೀಟಿ ಕೊಡ್ತಾ ಇದ್ದಾರೆ. ಅವುಗಳನ್ನು ತಡೆ ಹಿಡಿದು ಉತ್ತಮ ಸಮರ್ಪಕವಾದ ಬಿಲ್ಲನ್ನು ಕೊಡಬೇಕೆಂದು ತಾಲೂಕು ಅಧಿಕಾರಿಗಳು ಸೂಚಿಸಬೇಕು. ಇದರಲ್ಲಿ ಲೋಪದೇಶವಾದಲ್ಲಿ ತಾಲೂಕು ಕೃಷಿ ಅಧಿಕಾರಿಗಳು ನೇರ ಹೊಣೆಯಾಗಿರುತ್ತಾರೆ ಮತ್ತು ಅವರನ್ನು ಒಂದು ಸಭೆ ಮಾಡಿ ಅವರಿಗೆ ಎಲ್ಲ ಮಾರ್ಗಸೂಚನೆಗಳನ್ನು ತಿಳಿಸಬೇಕು. ಇಲ್ಲವಾದಲ್ಲಿ ಮುಂದಿನ ಎಲ್ಲ ಲೋಪದೋಷಗಳಿಗೆ ಕೃಷಿ ಅಧಿಕಾರಿಗಳು ನೇರ ಹೊಣೆಯಾಗಿರುತ್ತಾರೆ ಎಂದು